ನೀವಿಬ್ರು ಮಾಡಿರೋ ಗಣಂದಾರಿ ಕೆಲಸಕ್ಕೆ ನಿಮ್ಮಿಬ್ರು ಸರ್ಕಲ್ ಅಲ್ಲಿ ನಿಲ್ಸಿ ಕಲ್ಲಲ್ಲಿ ಹೊಡಿಬೇಕು. ಮನುಷ್ಯನ್ ಕಲ್ದಿರ ಮರಕ ಜ್ವರ ಬರುತ್ತೆ, ಬರ್ಲಿ ಬಿಡು. ಏನಿವಾಗ ಕತ್ತಗಾಗೋಷ್ಟು ವಯಸ್ಸಾಗಿದೆ, ನಿಮ್ಮಿಬ್ರಿಗೂ ಜ್ವರ ಬಂದ್ರೆ ಸರ್ಕತ್ತೀರ ಕಣ. ನೀವು ನಿನ್ನ ಚಿಕ್ಕ ಮಗು, ಆಮೇಲೆ ಸೂಕ್ಷ್ಮ ಕಾಲ. ಆ ಜ್ವರ ಈ ಜ್ವರ ಅಂತ ಬಂದು ಅಟಕಾಯಿಸ್ಕೊತಾ ಇದೆ ನೋಡ. ಇದು ಆಟ ಆಡೋ ಜಾಗನೇನ? ನಾಳೆ ಮುಂಜಾನೆ ಅವ್ನಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರ? ಏನ್ ಬಾವ ಇಷ್ಟೊಂದು ಕಾಳಜಿ ತಗೊಂತಾ ಇದೀರಾ? ಈಗ ಅವನಿಗೆ ಜ್ವರ ಬಂದಿದೆ ಅಂದ್ಬಿಟ್ಟು ನೀವೇನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಡ್ತೀರಾ? ಮರೆ ಬಾರ ನನ್ ಜೊತೆ. ಎಲ್ಲಿಗೆ ಒಪ್ಪಂಡ್ರಂಗ? ಅವನಿಗೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟಿದೆಯಲ್ವೇನಪ್ಪ. ಇಬ್ರು ಮಾರ್ನಿಂಗ್ ಶೋ ಸಿನಿಮಾಗೆ ಹೋಗ್ತೀವಿ. ಮನುಷ್ಯನ ಮೈಯಲ್ಲಿ ಕೆಂಪು ರಕ್ತ ಕಣಗಳು ಅಂತ ಇರ್ತಾವಂತೆ. ಅವು 1 ಲಕ್ಷಕ್ಕಿಂತ ಜಾಸ್ತಿನೇ ಇರ್ಬೇಕಂತೆ. ಅವು ಏನಾದ್ರೂ ಕಡಿಮೆ ಆಗ್ತಾ ಹೋಯ್ತು ಅಂದ್ರೆ ಮನುಷ್ಯ ಸಾವಿಗೆ ಹತ್ರ ಆಗ್ತಾ ಹೋಗ್ತಾನಂತೆ. ಹಾಗಂತ ಈ ಮಾತ್ರೆಲ್ಲ ಕೊಟ್ನಲ್ಲ ಆ ಕಾಂಪೌಂಡರ್ ಹೇಳಿದ್ರು, ಒಂದು 3 ದಿನ ಅವನು ನಮ್ಮ ಮನೆಯಿಂದ ಆಚೆ ಬಿಡಬೇಡಿ. ರಾತ್ರಿ ಹೊತ್ತಲ್ಲಿ ಬೇಕಿದ್ರೆ ಒಂದು 4-5 ಸೊಳ್ಳೆ ಕಚ್ಕೊಂಡು ಹೋಗ್ಲಿ. ಹಗಲೊತ್ತಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸೊಳ್ಳೆ ಕೈಲಿ ಅವನು ಕಚ್ಚಿಸ್ಬೇಡಿ. ಈ ಜ್ವರ ಮತ್ತೊಂದು ಜ್ವರಕ್ಕೆ ಟರ್ನ್ ಆಯ್ತು ಅಂದ್ರೆ ಆಮೇಲೆ ಡೇಂಜರ್ ತಿರ್ಬಿಡು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿಮ್ಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನೆರೆ ಹೊರೆ ಅಂದ ಮೇಲೆ ಅಷ್ಟು ಸಹಾಯ ಮಾಡಿದೆ ಅಂದ್ರೆ ಹೇಗೆ? ಹಾಗಾದ್ರೆ ನಾಳೆನೂ ಡಾಕ್ಟರ್ ಹತ್ರ ಕರ್ಕೊಂಡು ಹೊಟ್ಟು ಬಂದ್ಬಿಡಿ. ಮನೆ ತುಂಬಾ ಬರೀ ಬಟ್ಟೆಡೋರೇ ಆಗೋಗ್ಬಿಟ್ರಲ್ಲ. ಏನು ಯಜಮಾನ್ರೆ, ಇಲ್ಲಿ ತುಂಬಾ ಹೊಗೆ ಅನ್ಸಿದ್ರೆ ಅಡ್ಗೆ ಮನೆಗೆ ಬನ್ನಿ, ಅಲ್ಲಿ ಹೊಗೆನೇ ಇರಲ್ಲ, ನಾನಿರ್ತೀನಿ. ನೀನಿದ್ರೆ ಏನ್ ಮಾಡ್ಬಿಡ್ತೀಯಾ? ನಿಮ್ ಹತ್ರ ಬರೋ ಸೊಳ್ಳೆಗಳನ್ನೆಲ್ಲ ಓಡಿಸ್ತೀನಿ. ಪಾಂಡುರಂಗ, ರಾತ್ರಿ ಎಲ್ಲ ಕೆಮ್ತಿದ್ದಲ್ಲ ಯಾಕೋ? ಅದು ಏನ್ ಪ್ರಶ್ನೆ ಅಂತ ಕೇಳ್ಬಿಟ್ರಿ ಮಾತೃಶ್ರೀ ರಂಗಮ್ಮನವರೇ. ಅದು ಯಾವುದೋ ಒಂದು ಮಗುನ ಕರ್ಕೊಂಡು ತೋರ್ಸೋದಕ್ಕೆ ಅಂತ ನಾವು ಆಸ್ಪತ್ರೆಗೆ ಹೋಗಿದ್ವಿ. ಅಲ್ಲಿಯ ವೈದ್ಯರು ಇತ್ತೀಚಿನ ದಿನಗಳಲ್ಲಿ ಸೊಳ್ಳೆಗಳಿಂದ ಕಚ್ಚಿಸ್ಕೊಳ್ಳೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ನಾವು ಅದೇ ಎಚ್ಚರಿಕೆನ ಫೋನ್ ಮುಖಾಂತರ ಮನೆಗೆ ತಲುಪಿಸಿದ್ವಿ. ಅಷ್ಟು ತಲುಪಿಸಿದ್ದೇ ತಪ್ಪಾಗೋಯ್ತು ಕಣ್ರಿ. ಮನೆ ಮಂದಿ ಎಲ್ಲ ಸೇರ್ಕೊಂಡು ನಮಗೆ ಹೊಗೆ ಹಾಕ್ಬೇಕು ಅಂತ ಕಾಯ್ತಾ ಇದ್ವಿ. ಅವನು ಮಾಡಿದ್ದು ನಿನ್ನ ಒಳ್ಳೇದಕ್ಕೆ ತಾನೇನೋ. ನಮ್ಮ ಗಂಡುಗಲಿ ವಂಶದಲ್ಲಿ ಇದುವರೆಗೂ ಸೊಳ್ಳೆ ಕೈಲಿ ಯಾರು ಕಡಿಸ್ಕೊಂಡಿದ್ದೇ ಇಲ್ಲ. ನೀನು ಕಡಿಸ್ಕೋಬಾರದು ಅಂತ ನಿನಗೆ ಹೊಗೆ ಹಾಕಿದ್ದಾಳೆ ಅಷ್ಟೇ. ಹಬಿ, ಮಸ್ಕಿಟೋಸ್ ನ ಹೇಗ್ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಬೇಕು. ಪ್ಲೀಸ್ ಗೋ ಔಟ್. ಅವರು ಇರ್ಲಿ ಬಿಡಿ, ಇದ್ರೆ ಏನಾದ್ರೂ ಸಜೆಷನ್ಸ್ ಕೊಡ್ತಾರೆ. ಅಲ್ಲ, ಈ ಸೊಳ್ಳೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ನೀವು ಯಾರು ಅಂತ ಅದನ್ನೆಲ್ಲ ನೋಡ್ಕೋಬೇಕು ಅಂತ ಈ ಕಾರ್ಪೊರೇಷನ್ ಅವರು ಇದ್ದಾರೆ, ಮುನ್ಸಿಪಾಲಿಟಿ ಅವರು ಇರ್ತಾರೆ, ಅವ್ರು ನೋಡ್ಕೋತಾರಪ್ಪ. ಹಬಿ, ಅವ್ರು ಕಂಟ್ರೋಲ್ ಮಾಡ್ತಾರೆ ಅಂತ ನಾವು ಕಾಯ್ತಾ ಕೂತ್ರೆ ಮಸ್ಕಿಟೋಸ್ ಬಂದು ನಮ್ಮನ್ನೇ ಕಿಲ್ ಮಾಡುತ್ತೆ. ಅದಕ್ಕೆ ನೀವೀಗ ಏನ್ ಮಾಡ್ಬೇಕು ಅಂತ ಇದ್ದೀರಾ? ನಾವೆಲ್ಲ ಬೀದಿ ಬೀದಿ ಸುತ್ತಿ ಜನರಲ್ಲಿ ಮಸ್ಕಿಟೋಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಈ ಕೆಲಸ ಆಗ್ಬೇಕು, ಈಗಲೇ ಆಗಬೇಕು. ಒಂದ್ ಕೆಲಸ ಮಾಡ್ರಿ, ನೀವು ಮತ್ತು ನೀವು ಒಂದು ಬ್ಯಾಚ್ ಮಾಡ್ಕೊಂಡು ಒಂದು ಮನೆಗೆ ಹೋಗಿ ಅವ್ರಿಗೆಲ್ಲ ತಿಳಿ ಹೇಳಿ. ನಾನು ಮತ್ತು ಅನಿಶಾ ಹೋಗ್ಬಿಟ್ಟು ಇನ್ನೊಂದು ಮನೆಯಲ್ಲಿ ತಿಳಿ ಹೇಳ್ತೀವಿ. ಅದು ನಮ್ಮ ಮನೆಯ ಸುತ್ತಮುತ್ತ ಕ್ಲೀನ್ ಆಗಿ ಇಟ್ಕೋಬೇಕು, ಮನೆ ಮುಂದೆ ಯಾವುದೇ ಕಾರಣಕ್ಕೂ ನೀರನ್ನು ನಿಲ್ಲಿಸಬಾರ್ದು, ನಮ್ಮ ಬೀದಿಗಳೆಲ್ಲ ಸ್ವಚ್ಛವಾಗಿರಬೇಕು, ಮಲಗೋದಕ್ಕಿಂತ ಮುಂಚೆ ಬೆಡ್ಶೀಟ್ ಅನ್ನು ಒದ್ಕೊಳ್ಳದೆ ಇದ್ರೂ ಪರವಾಗಿಲ್ಲ ಸೊಳ್ಳೆ ಪರ್ದೆನ ಕಟ್ಕೋಬೇಕು. ಹೆಂಗಾರ ಮಾಡಿ ದೇವ್ರ ಮೇಲೆ ಭಾರ ಹಾಕಿ ಮಳೆಗಾಲ ನೀವು ಪಾರ ಆಗ್ಬಿಟ್ರಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ಉಸಿರಾಡ್ಕೊಂಡಿರ್ತೀರಾ, ಇಲ್ಲಾಂದ್ರೆ ಹೊಗೆ ಹಾಕೊಂಡ್ಬಿಡ್ತೀರ ಅಂತ ಅವ್ರಿಗೆ ತಿಳಿ ಹೇಳ್ಬೇಕು. ಹಾಗಾದ್ರೆ ನೀವು ನಮ್ ಜೊತೆ ಜಾಯಿನ್ ಆಗ್ತೀರಾ? ಎಸ್, ಆದ್ರೆ ನಮ್ದೊಂದು ಚಿಕ್ಕ ಕಂಡೀಷನ್ ಇದೆ. ವಾಟ್? ನಾನು ನಿಮ್ಮ ಜೊತೆ ಪ್ರಚಾರಕ್ಕೆ ಬರಬೇಕು ಅಂದ್ರೆ ನೀವು ಬೆಡ್ರೂಮ್ ಅಲ್ಲಿ ಹಾಕಿರೋ ನೋ ಅಡ್ಮಿಷನ್ ಬೋರ್ಡ್ ನ ತೆಗೆದು ಬಿಸಾಕ್ಬೇಕು. ಮಸ್ಕಿಟೋಸ್ ಕಂಟ್ರೋಲ್ ಆಗ್ಲಿ, ಆಮೇಲೆ ನೀವ್ ಹೇಳ್ದಾಗೆ ಕೇಳ್ತೀನಿ. ಅಯ್ಯೋ ಶಿವನೇ, ನನಗೆ ಯಾಕೆ ತಾಯಿ ಈ ಹಾರ? ವೆರಿ ಗುಡ್ ಕಣ. ಹಾಗಂತ ಮತ್ತೆ ಈ ಕತ್ತೆಗಳ ಜೊತೆ ಚಿನ್ನಿ ದಂಡ ಆಡ್ಬೇಡ. ನನ್ ಮಗ ಗಿರಿಗೆ ಡೆಂಗ್ಯೂ ಜ್ವರ ಅಟ್ಯಾಕ್ ಆಗಿತ್ತು. ನೀವ್ ಅದನ್ನ ಗುರ್ತಿಸಿ ನೀವಾಗೆ ಅವನನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಔಷಧಿ ಕೊಡ್ಸಿದ್ರಿ. ಹಾಗಾಗಿ ನನ್ ಮಗ ಬದುಕೊಂಡ. ಒಂದೇ ದಿನ ಬಿಟ್ಟಿದ್ರು ನನ್ ಮಗ ಇಷ್ಟೊತ್ತಿಗೆ ಇರ್ತಾ ಇರ್ಲಿಲ್ಲ. ನನ್ ಮಗನ್ ಉಳಿಸ್ಕೊಟ್ಟಿದ್ದ ದೇವ್ರು ನೀವು. ಎಲ್ಲ ದೊಡ್ಡ ಮಾತನ್ನ ಆಡ್ಬೇಡಿ ತಾಯಿ, ಅದನ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನೋಡಿ, ನಾನು ಈ ಚಳವಳಿಗೆ ಧುಮುಕಿದ್ದೀನಲ್ಲ, ಇದರ ಹಿಂದೆ ನನ್ನ ಪ್ರೇರಕ ಶಕ್ತಿಯಾಗಿ ನನ್ನ ಮಡದಿ ಜಾಜಿ ಜಂಬಲ್ದಿನಿ ಇದ್ದಾರೆ. ಈ ಹಾರ ಹಾಕ್ಸ್ಕೊಳ್ಳೋದಕ್ಕೆ ನಾನು ಯೋಗ್ಯನಲ್ಲ. ಈ ಹಾರ ಏನಿದ್ರು ಅವ್ರಿಗೆ ಸೇರ್ಬೇಕು. ಜಾಜಿ ಜಂಬಲ್ದಿನಿ ಅವರೇ, ತಗೊಳ್ಳಿ, ನೀವು ಹಾರ ಹಾಕೊಳ್ಳಿ. ಥ್ಯಾಂಕ್ ಯು ಹವಿ, ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಸುಸಂದರ್ಭದಲ್ಲಿ ತಮ್ಮ ಯಜಮಾನರ ಒಂದು ಕೋರಿಕೆಯನ್ನ ತಾವು ಈಡೇರಿಸಬೇಕು. ಯಾ, ಟೆಲ್ ಮಿ. ಅದು ನಮ್ಮ ಬೆಡ್ರೂಮ್ ಅಲ್ಲಿ ಹಾಕಿರೋ ನೋ ಅಡ್ಮಿಷನ್ ತೆಗಿತೀನಿ ಅಂತ ಈ ನಮ್ಮ ಮಹಾಜನತೆಯ ಮುಂದೆ ವಾಗ್ದಾನ ಮಾಡಬೇಕು. ಏನದು ನೋ ಅಡ್ಮಿಷನ್ ಬೋರ್ಡು? ಯಾಕಲ್ಲಿ ಹಾಕಿರೋದು? ಅಯ್ಯೋ ತಾಯಿ, ಅದು ಒಂದು ಬಹು ದೀರ್ಘವಾದ ಕಥೆ. ನನ್ನ ಹತ್ರ ಅಷ್ಟೆಲ್ಲ ಸಮಯ ಇಲ್ಲ, ಚಿಕ್ಕದಾಗಿ ಹೇಳ್ಬಿಡ್ತೀನಿ, 2 ಕಿವಿಗಳಿಂದ ಕೇಳಿಸ್ಕೊಂಡ್ಬಿಡಮ್ಮ. ಹಬಿ, ನೀವು ಸುಮ್ಮನೆ ನಾನು ಹೇಳ್ತೀನಿ. ನೋಡಿ, ಮಸ್ಕಿಟೋಸ್ ಕಾಟ ಜಾಸ್ತಿ ಆಗಿರೋದ್ರಿಂದ ಮಸ್ಕಿಟೋಗಳು ನನ್ನ ರೂಮಲ್ಲಿ ಎಂಟ್ರಿ ಕೊಡಬಾರ್ದು. ಅದಕ್ಕೆ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ದೀನಿ. ಇದು ತಪ್ಪಾ? ನೋ ಅಡ್ಮಿಷನ್ ಬೋರ್ಡ್ ನಾನು ತೆಗಿಬೇಕಾ? ನೀವೇ ಹೇಳಿ. ಜನಗಳ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಎಲ್ಲಿವರೆಗೂ ಡೆಂಗಿ ಜ್ವರ, ಚಿಕನ್ ಗುನ್ಯಾ, H1N1 ಇರುತ್ತೋ ಅಲ್ಲಿವರೆಗೂ ನನ್ನ ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಇರುತ್ತೆ.